ಸ್ಟೆಪ್ 2, ಸ್ಟಾರ್ಟ್ ಸ್ಮಾಲ್ ಬಟ್ ಬಿ ಕನ್ಸಿಸ್ಟೆಂಟ್. 0 to 100 ಓವರ್ ನೈಟಲ್ಲೇ ಆಗಬೇಕು ಅಂತ ಅಂದ್ಕೊಳ್ಬೇಡಿ. ಹಾಗೆ ಮಾಡಿದ್ರೆ ಸ್ಟ್ರೆಸ್ ಹೆಚ್ಚಾಗುತ್ತೆ ಬಿಟ್ಟರೆ ಬೇರೆ ಲಾಭ ಇರಲ್ಲ. ಒಂದು ಡಿಸಿಪ್ಲಿನ್ ಹ್ಯಾಬಿಟ್ನ ಜೊತೆ ಶುರು ಮಾಡಿ. ಎಕ್ಸಾಂಪಲ್, ದಿನ ಸೇಮ್ ಟೈಮ್ಗೆ ಎದ್ದೇಳಿ, 10 ನಿಮಿಷ ಎಕ್ಸಸೈಸ್ ಇಲ್ಲ ಬುಕ್ ರೀಡಿಂಗ್ ಇನ್ಸ್ಟೆಡ್ ಆಫ್ ಸ್ಕ್ರಾಲಿಂಗ್. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡಿ. ಸ್ಮಾಲ್ ವಿನ್ನಿಂಗ್ಸ್ ನಿಮ್ಮಲ್ಲಿ ಮೊಮೆಂಟಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಸ್ಟೆಪ್ 3, ಸ್ಟಾಪ್ ರಿಲೈಯಿಂಗ್ ಆನ್ ಫೀಲಿಂಗ್ಸ್. ಡಿಸಿಪ್ಲಿನ್ ಎಮೋಷನ್ನ ಮೇಲೆ ಅಲ್ಲ, ಆ್ಯಕ್ಷನ್ಸ್ನ ಮೇಲೆ ಡಿಪೆಂಡ್ ಆಗಿರಬೇಕು. ಹಾಗೆ ಇದ್ರೇ ಅದನ್ನು ಡಿಸಿಪ್ಲಿನ್ ಅಂತಾರೆ. ಅದನ್ನು ಅಚೀವ್ ಮಾಡೋಕ್ಕೆ ಫೀಲಿಂಗ್ಸ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಜಸ್ಟ್ ಡೂ ಇಟ್. ಎಂಬ್ರೇಸ್ ಡಿಸ್ಕಂಫರ್ಟ್. ಯಾವಾಗಾದರೂ ನಿಮಗೆ ಕಷ್ಟ ಅನಿಸಿದ್ರೆ ನೆನ್ಪಿಟ್ಕೊಳ್ಳಿ, ಆ ಪಾಯಿಂಟೇ ನಿಮ್ಮ ಸಕ್ಸಸ್ಗೆ ಒಂದು ಕೀನಂಥದ್ದು. ಸೊ ಪುಷ್ ಫಾರ್ವರ್ಡ್. ಈಸಿಯಾಗಿರೋ ಕೆಲಸ ಮಾತ್ರ ಮಾಡಿದ್ರೆ ಯಾವತ್ತಿಗೂ ವೀಕಾಗೇ ಇರ್ತೀರ. ಸ್ಟೆಪ್ 4, ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್. ಡೈಲಿ ನಿಮ್ಮ ಆ್ಯಕ್ಷನ್ಸ್ನ ನೀವು ತಿಳ್ಕೊಳ್ಬೇಕಂದ್ರೆ ಅದನ್ನು ಒಂದು ನೋಟಲ್ಲಿ ಬರ್ಕೊಳ್ಳಿ. ಸ್ಕಿಪ್ ಆದರೆ ಅದು ನೋಟ್ಸಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಡೇ ಅದು ಕಂಪ್ಲೀಟ್ ಆದ ನಂತರನೇ ಆ ದಿನದ ಟಾಸ್ಕ್ಗೆ ಎಂಟರ್ ಆಗಿ. ಫೇಲ್ಯೂರ್ಸ್ಗೆ ಆನ್ಸರ್ ಕೊಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಲವ್ ಮಾಡೋಕ್ಕೆ ಕಲೀರಿ. ಅದನ್ನು ಮಾಡೋಕ್ಕೆ ನಿಮ್ಮ ಮೈಂಡ್ನ ಟ್ರೈನ್ ಮಾಡಿ. ಪ್ರತಿದಿನ ಯಾವುದೋ ಒಂದು ಕಷ್ಟವಾದ ಕೆಲಸನ ಮಾಡಿ. ಅದನ್ನು ಮಾಡುವಾಗ 40% ನಂತರ ನಿಮ್ಮ ಮೈಂಡ್ ಗಿವ್ ಅಪ್ ಮಾಡು ಅಂತ ಹೇಳುತ್ತೆ. ಆದರೆ ಅಲ್ಲೇ ನೀವು ಪುಷ್ ಮಾಡಬೇಕು. ಆ ರೀತಿ ಮೈಂಡ್ಸೆಟ್ನ ಬಿಲ್ಡ್ ಮಾಡ್ಕೊಳ್ಳಿ. ನೋ ನೆಗೋಷಿಯೇಷನ್ಸ್ ವಿತ್ ವೀಕ್ನೆಸಸ್. ಇವಾಗ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ನಂಬರ್ 1, ಸ್ಟೇಯಿಂಗ್ ವೀಕ್. ಮೋಟಿವೇಶನ್ಗೋಸ್ಕರ ವೆಯ್ಟ್ ಮಾಡಿ. ಎಕ್ಸ್ಕ್ಯೂಸಸ್ ಹೇಳ್ತಾ ಬೇರೆಯವರು ಸಕ್ಸಸ್ ಆಗ್ತಿರೋವಾಗ ಅವ್ರನ್ನ ನೋಡ್ತಾ ನಿಮ್ಮ ಪ್ಲೇಸಲ್ಲೇ ನೀವು ಹಾಗೆ ಇದ್ಬಿಡಿ. ಅವರು ಲಕ್ಕಿಂದ ಸಕ್ಸಸ್ ಆದರು ಅಂತ ಸ್ಟುಪಿಡ್ ರೀಸನ್ಸ್ನ ಹೇಳ್ಕೊಳ್ಳಿ. ನಂಬರ್ 2, ಬಿಕಮ್ ಡಿಸಿಪ್ಲಿನ್ ಆ್ಯಂಡ್ ಬಿ ಡಿಸಿಪ್ಲಿನ್. ಲೈಫ್ನ ಕಂಟ್ರೋಲ್ ಮಾಡಿ. ನಿಮ್ಮ ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡದೆ ಆ್ಯಕ್ಷನ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಪ್ರತಿದಿನ ಯಾವುದೋ ಒಂದು ಯೂಸ್ಫುಲ್ ಕೆಲಸ ಮಾಡಿ. ಇಲ್ಲಿ ಹಾರ್ಶ್ ಟ್ರೂತ್ ಏನಂದರೆ ಶಾರ್ಟ್ಕಟ್ಸ್ ಇಲ್ಲ. ಡಿಸಿಪ್ಲಿನ್ ಇಲ್ಲದೆ ಹೋದರೆ ಫೇಲ್ಯೂರ್ನ ಚೂಸ್ ಮಾಡ್ಕೊಂಡಿರೋ ಹಾಗೇ ಲೆಕ್ಕ. ಇನ್ ಕೇಸ್ ಡಿಸಿಪ್ಲಿನ್ನ ಚೂಸ್ ಮಾಡಿದ್ರೆ ಯು ವಿಲ್ ಬಿ ದ ಸ್ಟ್ರಾಂಗೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಒನ್ ಡೇ. ಸೊ ಚಾಯ್ಸ್ ನಿಮ್ಮದೇ. ವೀಕಾಗೇ ಇದ್ಬಿಡ್ತೀರಾ ಇಲ್ಲ ಡಿಸಿಪ್ಲಿನ್ ಆಗಿ ಬದಲಾಗ್ತೀರಾ? ಡಿಸಿಪ್ಲಿನ್ ಆಗಿ ಇರ್ತೀನಿ ಅಂದ್ಕೊಂಡ್ರೆ ಐ ಆಮ್ ಡಿಸಿಪ್ಲಿನ್ಡ್ ಅಂತ ಮೆನ್ಷನ್ ಮಾಡಿ. ಇವಾಗಲಿಂದಲೇ ನಿಮ್ಮ ಗೋಲ್ಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಮಿಸ್ ಮಾಡದೆ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಟು ಯೋರ್ ಫ್ರೆಂಡ್ಸ್. ಈ ರೀತಿಯ ಇನ್ನಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.